ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತಿನ ವಿಜ್ಞಾನದ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಂದ್ರೆ ನಿಮ್ಮ ಒಂದು ಆಲೋಚನಾ ಲಹರಿಯನ್ನ ವಿಸ್ತಾರಗೊಳಿಸುವಂತಹ ಈ ಒಂದು ಸೆಷನ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೆಚ್ಚು ಸಮಯ ಹರಣ ಮಾಡದೆ ಇವತ್ತಿನ ಸೆಷನ್ ಅನ್ನ ಅದ್ಭುತವಾದಂತಹ ಕ್ವೆಶನ್ಸ್ ಗಳನ್ನ ಕೇಳೋದ್ರ ಮೂಲಕ ಅದಕ್ಕೆ ಉತ್ತರಗಳನ್ನ ಅನ್ಲಾಕ್ ಮಾಡೋದ್ರ ಮೂಲಕ ನಾವು ಆರಂಭಿಸೋಣ. ಹಾಗಾದ್ರೆ ಇವತ್ತಿನ ಪ್ರಶ್ನೆಗಳಿಗೆ ಉತ್ತರ ಕೇಳಲಿಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಾ? ವೆರಿ ನೈಸ್. ಈಗ ನಮ್ಮ ಸೆಷನ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಉತ್ತರವನ್ನ ನಾನು ನಿಮ್ಗೆ ಪ್ರಶ್ನೆಗಳನ್ನ ಶೇರ್ ಮಾಡೋದ್ರ ಮೂಲಕ. ಇಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ? ಇವುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಇವುಗಳನ್ನ ಅಂದ್ರೆ ಈ ಆಯ್ಕೆಗಳನ್ನ. ಒಂದು ವೇಳೆ ಹಳ್ಳಿಯಲ್ಲಿ ತೀವ್ರ ಬರಗಾಲ ಬಂದು ತಿಂಗಳುಗಟ್ಟಲೆ ಯಾರು ನೀರು ಹಾಯಿಸದಿದ್ದರೆ 3 ಗಿಡಗಳು ಒಣಗಿ ಸತ್ತು ಹೋಗುತ್ತೆ. ಆದ್ರೆ ಒಂದು ಗಿಡ ಸುಲಭವಾಗಿ ಬದುಕುಳಿಯುತ್ತೆ. ಅದು ಯಾವುದು? ಈಗೇನಾದ್ರು ಹಳ್ಳಿಗಳಲ್ಲಿ ತೀವ್ರ ಬರಗಾಲ ಬಂದ್ಬಿಟ್ಟಿದ್ಯಪ್ಪ, ನೀರ್ ಹಾಕಕ್ಕೆ ಯಾರು ಇಲ್ಲ. ಅವಾಗ ಈ ಒಂದು ಆಪ್ಷನ್ ಅಲ್ಲಿ ಇರುವಂತಹ 3 ಗಿಡಗಳು ಸತ್ ಹೋಗುತ್ತಂತೆ, ಒಂದು ಗಿಡ ಬದುಕುಳಿಯುತ್ತಂತೆ. ಯಾವ್ದಪ್ಪ ಅದು ಸತ್ ಹೋಗೋ ಗಿಡಗಳು? ಆಪ್ಷನ್ಸ್ ನೋಡೋಣವಾ? ಆಪ್ಷನ್ ಎ ಜಾಸ್ಮಿನ್ ಅಥವಾ ಮಲ್ಲಿಗೆ, ಆಪ್ಷನ್ ಬಿ ರೋಸ್ ಅಥವಾ ಗುಲಾಬಿ, ಆಪ್ಷನ್ ಸಿ ಹೈಬಿಸ್ಕಸ್ ಅಥವಾ ದಾಸವಾಳ, ಆಪ್ಷನ್ ಡಿ ಕ್ಯಾಕ್ಟಸ್ ಅಥವಾ ಕಳ್ಳಿ ಗಿಡ. ಬರಗಾಲದಲ್ಲೂ ಕೂಡ ಬದುಕುಳಿಯಬಹುದಾದಂತಹ ಗಿಡ ಯಾವುದು? ಬರಗಾಲದಲ್ಲೂ ಕೂಡ ಬದುಕುಳಿಯಬಹುದಾದಂತ ಇನ್ ದ ಟೈಮ್ಸ್ ಆಫ್ ಡ್ರಾಟ್ಸ್ ಆಲ್ಸೋ ಬದುಕುಳಿಯಬಹುದಾದಂತಹ ಡ್ರಾಟ್ಸ್ ಆಲ್ಸೋ ಬದುಕುಳಿಯಬಹುದಾದಂತಹ ಗಿಡ ಯಾವುದು? ವೆರಿ ಗುಡ್, ಕಳ್ಳಿ ಗಿಡ. ಕ್ಯಾಕ್ಟಸ್ ಗಿಡನ ನಾವು ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕೂಡ ಬದುಕಲಿಕ್ಕೆ ಸಾಧ್ಯ. ಅದಕ್ಕೆ ಅದನ್ನ ನಾವು ಮರುಭೂಮಿಯಲ್ಲಿ ಕಾಣ್ತೀವಿ. ಹೌದಾ? ಈಗ ಎರಡನೆಯ ಪ್ರಶ್ನೆ. ಇವುಗಳನ್ನ ನೋಡಿ. ಈ 4 ಪ್ರಾಣಿಗಳನ್ನ ಮೇಲ್ಭಾಗದಲ್ಲಿ ಗಾಳಿಯೇ ಇಲ್ಲದ ಸಂಪೂರ್ಣವಾಗಿ ನೀರು ತುಂಬಿದ ಒಂದು ಮುಚ್ಚಿದ ಪೆಟ್ಟಿಗೆಯೊಳಗೆ ಇಟ್ಟರೆ ಉಸಿರುಗಟ್ಟದೆ ನೀರಿನಲ್ಲೇ ಶಾಶ್ವತವಾಗಿ ಬದುಕಬಲ್ಲ ಏಕೈಕ ಪ್ರಾಣಿ ಯಾವುದು? ನಿಮ್ಗೆ ಕಪ್ಪೆ ಅಥವಾ ಫ್ರಾಗ್, ಫಿಶ್ ಅಥವಾ ಮೀನು, ಕ್ರೊಕೊಡೈಲ್ ಅಥವಾ ಮೊಸಳೆ, ಟರ್ಟಲ್ ಅಥವಾ ಆಮೆ. ಈ 4 ಆಪ್ಷನ್ಸ್ ಗಳನ್ನ ನೀಡಲಾಗಿದೆ. ಈ 4 ಆಪ್ಷನ್ಸ್ ಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಈಗ ಒಂದು ಗಾಳಿಯೇ ಇಲ್ಲದ ಸಂಪೂರ್ಣವಾಗಿ ನೀರು ತುಂಬಿದಂತಹ ಒಂದು ಮುಚ್ಚಿದ ಪೆಟ್ಟಿಗೆಯೊಳಗೆ ಇವುಗಳನ್ನ ಇಟ್ರೆ, ಈ ಕಪ್ಪೆ, ಮೀನು, ಮೊಸಳೆ, ಆಮೆ ಇವುಗಳನ್ನ ಇಟ್ರೆ ನೀರ್ನಲ್ಲೇ ಉಸಿರುಗಟ್ಟದೆ ಶಾಶ್ವತವಾಗಿ ಬದುಕಬಲ್ಲ ಏಕೈಕ ಪ್ರಾಣಿ. ನೀರೇ ಅದ್ರ ಪ್ರಪಂಚ. ನೀರಿಲ್ಲ ಅಂದ್ರೆ ಅದು ಬದುಕಕ್ಕಾಗಲ್ಲ. ನೀರ್ನಲ್ಲಿ ಬೇಕಂದ್ರೆ ಅದು ಬದುಕುತ್ತೆ. ಆಮ್ಲಜನಕದ ಕೊರತೆ ಇದ್ರೂ ಕೂಡ, ಗಾಳಿ ಇಲ್ಲದೆ ಇದ್ರೂ ಕೂಡ ಬದುಕುತ್ತೆ. ಯಾವ್ದದು? ವೆರಿ ಗುಡ್, ಫಿಶ್. ಕಂಪೆ ಉಭಯ ಜೀವಿ ಅಲ್ವಾ? ನೀರು ಹಾಗೂ ಭೂಮಿ ಎರಡರಲ್ಲೂ ಬದುಕುತ್ತೆ. ಆದ್ರೆ ಮೀನು ನೀರಿನಲ್ಲಿ ಮಾತ್ರ ಬದುಕಿರುತ್ತೆ. ಮೊಸಳೆ ಕೂಡ ನೀರು ಹಾಗೂ ಆಚಕಡೆ ಇರುತ್ತೆ. ಆಮೆ ಕೂಡ ನೀರು ಮತ್ತು ಆಚಕಡೆ ಇರುತ್ತೆ. ಅಂತ ನಾವು ಆಂಫಿಬಿಯನ್ಸ್ ಅಥವಾ ಉಭಯಚರ ಜೀವಿಗಳು ಅಂತ ಕರಿತೀವಿ. ಆದ್ರೆ ಮೀನು ಮಾತ್ರ ನೀರಿನಲ್ಲಿ ಇರಬಹುದಾದಂತಹ ಜೀವಿ. ಗೊತ್ತಾಯ್ತಾ? ನೆಕ್ಸ್ಟ್, ಮೂರನೆಯ ಪ್ರಶ್ನೆ. ಇವುಗಳನ್ನ ಯೋಚಿಸಿ, ಸೂಕ್ಷ್ಮವಾಗಿ ಯೋಚಿಸಿ. ಈ ಪ್ರಾಣಿಗಳನ್ನ ಕೇವಲ ಹಸಿರು ಹುಲ್ಲು ಮಾತ್ರ ಇರುವ ಒಂದು ದೊಡ್ಡ ಮೈದಾನದಲ್ಲಿ ಬಿಟ್ರೆ ಬೇರೆ ಯಾವುದೇ ಆಹಾರ ಸಿಗೋದಿಲ್ಲ. ಬರೀ ಹಸಿರು ಹುಲ್ಲು ಮಾತ್ರ ಸಿಗುತ್ತೆ. 3 ಪ್ರಾಣಿಗಳು ಸಂತೋಷದಿಂದ ಇರುತ್ತೆ, ಹಸಿರು ಹುಲ್ಲುಗಳನ್ನ ತಿನ್ಕೊಂಡಿರುತ್ತೆ. ಆದ್ರೆ ಒಂದು ಮಾತ್ರ ಹಸಿವಿನಿಂದ ಕಂಗಾಲಾಗುತ್ತೆ. ಆ ಪ್ರಾಣಿ ಯಾವುದು? ಈ ಪ್ರಾಣಿಗಳ ಆಪ್ಷನ್ಸ್ ಏನಿದೆ? ಹಸು ಅಥವಾ ಕೌ, ಟೈಗರ್ ಅಥವಾ ಹುಲಿ, ಡಿಯರ್ ಅಥವಾ ಜಿಂಕೆ, ರಾಬಿಟ್ ಅಥವಾ ಮೊಲ. ಇವುಗಳನ್ನ ಗಮನಿಸಿ. ಪ್ರೀತಿಯ ಮಕ್ಕಳೇ, ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಏನಿದ್ರು ಕೂಡ ನಿಮ್ಮ ಮೆದುಳಿಗೆ ಕೆಲಸವನ್ನ ನೀಡುತ್ತೆ. ಈಗ ಏನಾಗುತ್ತೆ, ಹಸಿರು ಹುಲ್ಲುಗಳು ಇರುವಂತಹ ಕಡೆ ಈ ಪ್ರಾಣಿಗಳನ್ನ ಬಿಟ್ರೆ ಸಂತೋಷದಿಂದ ಒಂದ್ 3 ಪ್ರಾಣಿಗಳು ಆರಾಮಾಗಿರುತ್ತಂತೆ. ಆದ್ರೆ ಒಂದು ಪ್ರಾಣಿ ಮಾತ್ರ ಹಸುವಿನಿಂದ ಕಂಗಾಲಾಗುತ್ತಂತೆ. ಯಾವ್ದಾ ಪ್ರಾಣಿ ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ಹಸು. ಹಸು ಏನ್ ತಿನ್ನುತ್ತೆ? ಹುಲ್ಲನ್ ತಿನ್ನುತ್ತೆ. ಸೊ ಹುಲ್ಲನ್ ತಿನ್ಕೊಂಡು ಆರಾಮಾಗಿರ್ಬೋದಾದೋ? ಜಿಂಕೆ ಸಹ ಹುಲ್ಲನ್ ತಿನ್ನುತ್ತೆ, ಆರಾಮಾಗಿರ್ಬಹುದು. ಮೊಲ ಹುಲ್ಗಳನ್ನ ತಿನ್ನುತ್ತೆ, ಹಸಿರು ಗಿಡಗಳನ್ನ ತಿನ್ನುತ್ತೆ, ಅದು ಕೂಡ ಆರಾಮಾಗಿರುತ್ತೆ. ಆದರೆ ಹುಲಿ ಅಥವಾ ಟೈಗರ್ ಹುಲ್ಲನ್ನು ತಿಂದಿದ್ ಎಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಸೊ ಆದ್ರಿಂದ ಸರಿಯಾದಂತಹ ಉತ್ತರ ಏನಿರಬಹುದು? ಹಸಿವಿನಿಂದ ಕಂಗಾಲಾಗುವಂತಹ ಪ್ರಾಣಿ ಹುಲಿ. ಈಗ ನೀವು ಪ್ರಶ್ನೆ ಕೇಳ್ಬೋದು, ಅಲ್ಲ ಮೇಡಮ್, ಅಲ್ಲಿ ತಿನ್ಲಿಕ್ಕೆ ಹುಲಿಗೆ ಹಸು ಇತ್ತು, ಜಿಂಕೆ ಇತ್ತು, ಮತ್ತೆ ಮೊಲ ಇತ್ತು, ಅದನ್ನ ತಿನ್ನದ್ ಬಿಟ್ಟು ಅದೇನಕ್ಕೆ ಹುಲ್ ತಿನ್ನಕ್ ಹೋಗುತ್ತೆ ಅಂತ ನೀವು ಪ್ರಶ್ನೆ ಕೇಳ್ಬಹುದು. ಆದ್ರೆ ಎಲ್ಲಾ ಪ್ರಾಣಿಗಳು ಇರೋದಿಲ್ಲ. ಹುಲ್ಲು ತಿನ್ನುವಂತಹ ಜಾಗದಲ್ಲಿ ಈ ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಇರಬಹುದು. ಇಲ್ಲ ಹಸು ಇರಬಹುದು,
ಇಲ್ಲ ಮೊಲ ಇರಬಹುದು, ಇಲ್ಲ ಜಿಂಕೆ ಇರಬಹುದು, ಅಥವಾ ಹುಲಿನೇ ಇರಬಹುದು. ಆದ್ರೆ ನೆನ್ಪಿರ್ಲಿ, ಜಿಂಕೆ, ಹಸು, ಮೊಲ ಹುಲ್ ತಿಂದ್ಕೊಂಡು ಆರಾಮಾಗಿರುತ್ತೆ, ಯಾಕಂದ್ರೆ ಇವೆಲ್ಲ ಸಸ್ಯಾಹಾರಿ ಪ್ರಾಣಿಗಳು. ಆದ್ರೆ ಹುಲಿ ಮಾತ್ರ ಕಾರ್ನಿವರಸ್ ಅಂದ್ರೆ ಮಾಂಸಾಹಾರಿ ಪ್ರಾಣಿ. ಆ ಕಾರಣದಿಂದ ಅದು ಹುಲ್ ತಿನ್ನಕ್ ಆಗಲ್ಲ. ಮಾತೇ ಇದೆಯಲ್ಲ, ಹುಲಿ ಯಾವ್ದಾದ್ರು ಹುಲ್ ತಿನ್ನೋದ್ ನೋಡಿದ್ಯಾ ಅಂತ ಕೇಳ್ತಾರಲ್ಲ, ಆ ಕಾರಣದಿಂದ ಹುಲಿ ಬಂದು ಹುಲ್ಲನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಇಂಥ ಪ್ರಶ್ನೆಗಳನ್ನ ನಾವು ಆಡ್ ಒನ್ ಔಟ್, ಗುಂಪಿಗೆ ಸೇರದ ಪದ. ಇಲ್ಲಿ ಹಸು, ಮೊಲ ಮತ್ತು ಜಿಂಕೆ ಇವೆಲ್ಲ ಕೂಡ ಸಸ್ಯಾಹಾರಿ, ಆದ್ರೆ ಹುಲಿ ಮಾತ್ರ ಮಾಂಸಾಹಾರಿ, ಗುಂಪಿಗೆ ಸೇರದ ಪದ ಅಂತ ಕರಿತೀವಿ. ಈ ರೀತಿಯಾಗಿ ಪ್ರಶ್ನೆಯನ್ನ ನಾವು ಕೇಳಿದಾಗ ನೀವು ಆಲೋಚನೆ ಮಾಡಿ ಸರಿಯಾದಂತ ಸೂಕ್ತವಾದಂತಹ ಉತ್ತರವನ್ನ ಆಯ್ಕೆ ಮಾಡೋದ್ರ ಮೂಲಕ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನೋದನ್ನ ತಿಳ್ಕೊಂತ ಹೋಗಬಹುದು. ಇದೇ ರೀತಿ ಹೆಚ್ಚು ಹೆಚ್ಚು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ಸ್ ಗಳನ್ನ ನಾವು ಕಾಣ್ತಾ ಹೋಗೋಣ. ಪ್ರತಿ ಗುರುವಾರ ನೆನ್ಪಿಟ್ಕೊಂಬೇಡಿ, ಎವ್ರಿ ಥರ್ಸ್ಡೇ ಈ ತರ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಇರುತ್ತೆ. ಮುಂಬರುವ ಕ್ಲಾಸ್ ಸೋಮವಾರ ಇದೆ. ಸೋಮವಾರದ ಸೆಷನ್ ಅಲ್ಲಿ ನಾವು ಒಂದು ಉತ್ತಮವಾದಂತಹ ವಿಷಯದ ಕುರಿತು ಮಾತಾಡ್ತಾ ನಿಮ್ಮ ಹಳೆಯ ಚಾಪ್ಟರ್ಗೆ ಒಂದು ಇತಿಶ್ರೀಯನ್ನ ಹಾಡಿ ಹೊಸ ಪಾಠದೊಂದಿಗೆ ನಮ್ಮ ಒಂದು ಕ್ಲಾಸ್ ಅನ್ನ ಮುಂದುವರಿಸ್ತಾ ಹೋಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ವಿದ್ಯಾಶಕ್ತಿ ಸೆಷನ್ ಅಂತ ಹೇಳ್ತಾ ಮುಂಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ನಾನು ಸದ್ಯಕ್ಕೆ ಈ ಒಂದು ಕ್ಲಾಸ್ ನಿಂದ ಬಿಡುಗಡೆಯನ್ನ ತೆಗೆದುಕೊಳ್ತಾ ಇದ್ದೀನಿ. ವೆಲ್, ನನ್ಗೊಂದು ಸಂದೇಶ ಬಂದಿದೆ, ಮೇಡಮ್ ಇನ್ನೊಂದು ಸ್ವಲ್ಪ ಹೊತ್ತು ಕ್ಲಾಸ್ ನ ಮುಂದುವರ್ಸ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಅನ್ಬಿಟ್ಟು. ಖಂಡಿತ ಮುಂದುವರ್ಸೋಣ. ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ನೀವಂತೂ ಸಿದ್ಧವಾಗಿದ್ದೀರಾ? ನೀವೆಲ್ಲ ಸಿದ್ಧರಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಪ್ರಶ್ನೆಯೊಂದಿಗೆ ಸಾಗೋಣ. ಪಲ್ಲವಿ ಮೇಡಮ್ ಬರ್ತಾ ಇದ್ದಾರೆ. ಬರೋದ್ಕಿಂತ ಮುಂಚೆ ಸೆಷನ್ ಅನ್ನ ಒಂದ್ ಸ್ವಲ್ಪ ಮುಂದುವರ್ಸೋಣ. ಓಕೆನಾ? ನಿಮ್ಮೆಲ್ಲರ ಅನುಮತಿ ಇದೆಯಾ ಅಥವಾ ಮ್ಯಾಮ್ ಹೋಗ್ಬಿಡ್ಬೇಕಾ? ಇಲ್ಲ, ಒಂದ್ 2-3 ಪ್ರಶ್ನೆ ನೋಡೋಣವಾ? ತುಂಬಾ ಈಸಿ, ತಲೆಗೆಲ್ಲ ಒಂಥರ ರಿಫ್ರೆಶ್ಮೆಂಟ್ ಕೊಡುವಂತಹ ಸೆಷನ್ ಇದು. ಯಾಕೆ ಹೇಳಿ, ನಮ್ಮ ಮೆದುಳು ಹೆಚ್ಚು ಹೆಚ್ಚು ನಾವು ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ಅದು ತುಂಬಾ ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯವಾಗೋದು. ತಿಳಿತಾ? ಈಗ ಮುಂಬರುವ ಪ್ರಶ್ನೆಯೊಂದಿಗೆ ಸಾಗೋಣ. ಇದಕ್ಕೆ ಉತ್ತರ ಯಾವುದು? ಟೈಗರ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಇವುಗಳನ್ನ ಗಮನಿಸಿ. ಇವುಗಳನ್ನ ಶಾಲೆಯ ಮೇಜಿನ ಮೇಲೆ ಚೆಲ್ಲಿದ್ರೆ, ನಿಮ್ ಕ್ಲಾಸ್ ಬೆಂಚ್ ಮೇಲೆ ಚೆಲ್ಲಿದ್ರಪ್ಪ ಇದನ್ನ, 3 ಪದಾರ್ಥಗಳು ತಕ್ಷಣವೇ ಹರಿದು ನೆಲಕ್ಕೆ ಬೀಳುತ್ತೆ. ಆದ್ರೆ ಒಂದು ಮಾತ್ರ ಹರಿಯದೆ ಅಲ್ಲೇ ಇರುತ್ತೆ. ಆ ಗುಂಪಿಗೆ ಸೇರದ ಪದ ಯಾವುದು? ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹಾಗಂತ ನಾಳೆ ಬಂದು ಶಾಲೆಯಲ್ಲಿ ಇದನ್ನೆಲ್ಲ ಚೆಲ್ ಬಿಡ್ಬೇಡಿ. ಯಾಕೋ ಚೆಲ್ತಿದ್ರಂತ ಮೇಷ್ಟ್ರು ಕೇಳಿದ್ರೆ, ಇಲ್ಲ ಅಶ್ವಿತಾ ಮೇಡಮ್ ಅವ್ರು ಹೇಳಿದ್ರು ಅದಕ್ಕೆ ಚೆಲ್ತಾ ಇದೀವಿ ಅಂತ ಹೇಳ್ಬಿಡ್ಬೇಡಿ. ನಾನ್ ನಿಮ್ಗೆ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಈ ಪದಾರ್ಥಗಳನ್ನ ನಾವು ಶಾಲೆಯ ಮೇಜು, ಟೇಬಲ್ ಮೇಲೆ ಚೆಲ್ದಾಗ ಇದರಲ್ಲಿ 3 ಪದಾರ್ಥಗಳು ನೀಟಾಗಿ ಹರಿದು ಹೋಗ್ಬಿಡುತ್ತೆ. ಓಕೆ, ಆದ್ರೆ ಒಂದು ಮಾತ್ರ ಹರಿಯೋದಿಲ್ಲ, ಅಲ್ಲೇ ಇರುತ್ತೆ. ಯಾವ್ದದು? ಆಪ್ಷನ್ ಎ ಹಾಲು ಅಥವಾ ಮಿಲ್ಕ್, ಆಪ್ಷನ್ ಬಿ ನೀರು ಅಥವಾ ವಾಟರ್, ಆಪ್ಷನ್ ಸಿ ಆಯಿಲ್ ಅಥವಾ ಎಣ್ಣೆ, ಆಪ್ಷನ್ ಡಿ ಮಂಜುಗಡ್ಡೆ ಅಥವಾ ಐಸ್. ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಹಾಲ, ನೀರಾ, ಎಣ್ಣೆನಾ, ಮಂಜುಗಡ್ಡೆನಾ? ಯಾವ್ದಿರಬಹುದು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಡ್ ನೆನಪಾಗ್ತಿದೆ ಮೇಡಮ್ ಅಂತ ನಮ್ಗೆ ಮೆಸೇಜ್ ಮಾಡ್ತಾ ಇದ್ದೀರಾ. ಬಹಳ ಶಾಣಿಯರಿದ್ದೀರಾ. ಯಾವ್ದಿರಬಹುದು ಉತ್ತರ? ನೀವು ಈ ಒಂದು ಪದಾರ್ಥಗಳ ಸ್ವಭಾವವನ್ನ ಗಮನಿಸಿ. ಓಕೆ, ಈ ಹಾಲು, ನೀರು, ಎಣ್ಣೆ ಇವೆಲ್ಲ ಯಾವ ಒಂದು ಸ್ಥಿತಿಯಲ್ಲಿದೆ? ದ್ರವ ಸ್ಥಿತಿ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ, ಹೌದಾ? ಅದಕ್ಕೆ ಅದು ಹರಿದು ಹೋಗುತ್ತೆ. ಆದ್ರೆ ಮಂಜುಗಡ್ಡೆ ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿ. ಆದ್ರೆ ಮೇಡಮ್ ಬಿಸಿಲಲ್ಲಿಟ್ರೆ ಅದು ದ್ರವ ಸ್ಥಿತಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆದ್ರೆ ಹಾಲು, ಎಣ್ಣೆ ಹಾಗೂ ಇನ್ನೊಂದೇನಿತ್ತು, ನೀರು, ಇವೆಲ್ಲ ದ್ರವ ಸ್ಥಿತಿಲಿ ಇರೋದ್ರಿಂದ ಅದು ಹರಿದು ಹೋಗುತ್ತೆ. ಮಂಜುಗಡ್ಡೆ ಘನ ಸ್ಥಿತಿ, ಗಟ್ಟಿಯಾಗಿರೋದ್ರಿಂದ ಅದು ತಟಸ್ಥವಾಗಿ ಇದ್ದಿರುವಂತಹ ಜಾಗದಲ್ಲಿ ಇರುತ್ತೆ. ಸೊ ಸರಿಯಾದಂತಹ ಉತ್ತರ ಯಾವುದು? ಮಂಜುಗಡ್ಡೆ. ಓಕೆ, ಮುಂದಿನ ಪ್ರಶ್ನೆ ಕಡೆಗೆ ಗಮನವನ್ನ ಹರಿಸೋಣ. ಇವುಗಳನ್ನ ನೋಡಿ. ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ಪಾಸ್ ಮಾಡಿ ಬಲ್ಬ್ ಉರಿಯುವಂತೆ ಮಾಡಲು ಇವುಗಳಲ್ಲಿ 3ಅನ್ನ ನಾವು ಬಳಸಬಹುದು. ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ಪಾಸ್ ಮಾಡಿ ಬಲ್ಬ್ ಉರಿಯುವಂತೆ ಮಾಡೋದಕ್ಕೆ ಈ ಪದಾರ್ಥಗಳು ಏನೇನಿದೆ? ಕಬ್ಬಿಣದ ಮೊಲೆ ಅಥವಾ ಐರನ್ ಫಿಲ್ಲಿಂಗ್ ನೀಲ್ಸ್, ಪ್ಲಾಸ್ಟಿಕ್ ಸ್ಪೂನ್ ಅಥವಾ ಪ್ಲಾಸ್ಟಿಕ್ ಚಮಚ, ಕಾಪರ್ ವೈರ್ ಆರ್ ತಾಮ್ರದ ತಂತಿ, ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಅಲ್ಯೂಮಿನಿಯಂ ಫಾಯಿಲ್. ಇದನ್ನು ಬಳಸಬಹುದು.
ಆದರೆ ಒಂದು ವಸ್ತುವನ್ನ ಬಳಸಿದ್ರೆ ಅದು ವಿದ್ಯುತ್ತನ್ನ ತಡೆದು ಬಲ್ಬ್ ಉರಿಯದಂತೆ ಮಾಡುತ್ತೆ. ಅದು ಯಾವುದು? ಹ್ಮ್ ಯೋಚನೆ ಮಾಡಿ ಉತ್ತರ ಕೊಡಿ ನನ್ಗೆ. ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ಪಾಸ್ ಮಾಡಿ ಬಲ್ಬ್ ಉರಿಯುವಂತೆ ಮಾಡಲು ಇವುಗಳಲ್ಲಿ 3 ವಸ್ತುಗಳನ್ನ ಬಳಸಬಹುದು. ಅಂದ್ರೆ ಈಗ ಬ್ಯಾಟ್ರಿಯಿಂದ ಬಲ್ಬ್ಗೆ ಕರೆಂಟ್ ಪಾಸ್ ಮಾಡ್ಲಿಕ್ಕೆ ಬಳಸಬಹುದು. ಕರೆಂಟ್ ಪಾಸ್ ಆಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರೆಂಟ್ ಪಾಸ್ ಆಗ್ತಾ ಇದೆ ಅಂದ್ರೆ ಅದನ್ನ ನಾವ್ ಏನಂತ ಕರಿತೀವಿ? ವೆರಿ ಗುಡ್, ವೆರಿ ವೆರಿ ಗುಡ್. ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ವಿದ್ಯುತ್ನ ವಾಹಕ, ಅದು ಉತ್ತಮ ವಾಹಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಅದು ಕರೆಂಟ್ ಪಾಸ್ ಆಗ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅದನ್ನ ಏನಂತ ಕರಿತೀವಿ? ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ನ ಉತ್ತಮ ವಾಹಕವಲ್ಲದೆ ಇರೋದು ಅಂತ ಕರಿತೀವಿ. ಈ ಕರೆಂಟ್ ಏನು, ಯಾರಿಗೋ ಕರೆಂಟ್ ಹಿಡಿದ್ಬಿಡ್ತಪ್ಪ, ಒದ್ದಾಡ್ತಾ ಇದಾರೆ, ಅವಾಗ ನಾವ್ ಏನನ್ನ ಬಳಸ್ತೀವಿ? ಒಂದು ಮರದ ಕೋಲು ಅಥವಾ ಒಂದು ಪ್ಲಾಸ್ಟಿಕ್ ಕೋಲ್ ನಿಂದ ಅವ್ರನ್ನ ದೂರ ಸರಿಸ್ತೀವಿ. ಮುಟ್ಲಿಕ್ಕೆಲ್ಲ ಹೋಗ್ಬಾರ್ದು, ಡೇಂಜರ್ ಆಗಿ ನಮಗೂ ಕರೆಂಟ್ ಹಿಡಿಯುವಂತಹ ಸಂಭವ ಇರುತ್ತೆ ಅಲ್ವಾ? ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಶ್ನೆಗೆ ಉತ್ತರ ಏನಿರಬಹುದು? ಕಬ್ಬಿಣ ಅಥವಾ ಐರನ್ ಫೈಲಿಂಗ್ಸ್ ಉತ್ತಮ ವಾಹಕ, ಇಟ್ಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ತರ ಪ್ಲಾಸ್ಟಿಕ್ ಸ್ಪೂನ್ ಅಥವಾ ಪ್ಲಾಸ್ಟಿಕ್ ಚಮಚ, ಇವನ್ ದಟ್ ಇಸ್ ಗುಡ್ ಕಂಡಕ್ಟರ್. ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿರೋಣ ಆಯ್ತಾ? ಕಾಪರ್ ವೈರ್ ಅಥವಾ ತಾಮ್ರದ ತಂತಿ, ಅದು ಗುಡ್ ಕಂಡಕ್ಟರ, ಅದನ್ನು ಕೂಡ ವೇಟಿಂಗ್ ಲಿಸ್ಟ್ ಅಲ್ಲಿ ನಾವು ಇಟ್ಟಿರೋಣ. ಹೌದಾ? ಹಾಗೇನೆ ನೆಕ್ಸ್ಟ್ ಅಲ್ಯೂಮಿನಿಯಂ ಫೋಲ್ ಬಂದು ಅದು ಕೂಡ ಉತ್ತಮ ವಾಹಕ. ಈಗ ಈ ಕಬ್ಬಿಣದ ಮೊಳೆಗಳು, ತಾಮ್ರದ ತಂತಿ, ಅಲ್ಯೂಮಿನಿಯಂ ಫಾಯಿಲ್ ಇವೆಲ್ಲವೂ ಕೂಡ ಉತ್ತಮ ವಾಹಕ. ಆದ್ರೆ ಉತ್ತಮವಲ್ಲದೆ ಇರುವಂತ ವಾಹಕ ಅಥವಾ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಯಾವ್ದು ಮಕ್ಳೇ? ಈ ಪ್ಲಾಸ್ಟಿಕ್ ಚಮಚ. ಸೊ ಸರಿಯಾದಂತಹ ಉತ್ತರ ಯಾವ್ದಾಗಿತ್ತು? ಪ್ಲಾಸ್ಟಿಕ್ ಚಮಚವಾಗಿತ್ತು. ಅರ್ಥ ಆಗ್ತಾ ಇದೆ ಮಕ್ಳಿಗೆಲ್ಲ? ಹೋಗ್ತಾ ಇದೆ ತಲೆಗೆ? ಎಸ್, ಓಕೆ. ಮುಂದಿನ ಪ್ರಶ್ನೆ. ಇವುಗಳಲ್ಲಿ 3 ಪದಗಳು ಯಾವುದೇ ವಸ್ತುವನ್ನ ಬಿಸಿ ಮಾಡಿದಾಗ ಅಥವಾ ತಂಪು ಮಾಡಿದಾಗ ಏನಾಗುತ್ತೆ ಅಂತ ತಿಳಿಸುತ್ತೆ. ಆದ್ರೆ ಒಂದು ಪದಕ್ಕೂ ತಾಪಮಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಒಂದು ಪದಕ್ಕೂ ತಾಪಮಾನ ಅನ್ನುವಂಥ ಪದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆ ಪದ ಯಾವ್ದಪ್ಪ ಅದನ್ನ ಪತ್ತೆ ಹಚ್ಬೇಕಾಗತ್ತೆ ನಾವು. ಸೊ ಇದ್ರಲ್ಲಿರುವಂತಹ 3 ಪದಗಳು ಬಾಷ್ಪೀಕರಣ ಅಥವಾ ಇವಾಪರೇಷನ್, ಸಾಂದ್ರೀಕರಣ ಅಥವಾ ಕಂಡನ್ಸೇಷನ್, ಮೆಲ್ಟಿಂಗ್ ಅಥವಾ ಕರಗುವಿಕೆ, ಫ್ರಿಕ್ಷನ್ ಅಥವಾ ಘರ್ಷಣೆ. ಓಕೆ, ಬಾಷ್ಪೀಕರಣ ಅಥವಾ ಇವಾಪರೇಷನ್, ಸಾಂದ್ರೀಕರಣ ಅಥವಾ ಕಂಡನ್ಸೇಷನ್, ಮೆಲ್ಟಿಂಗ್ ಅಥವಾ ಕರಗುವಿಕೆ, ಫ್ರಿಕ್ಷನ್ ಅಥವಾ ಘರ್ಷಣೆ. ಇದರಲ್ಲಿ 3 ಪದಗಳು ತಾಪಮಾನಕ್ಕೆ ಸಂಬಂಧಪಟ್ಟದ್ದು, ಟೆಂಪರೇಚರ್ಗೆ ಸಂಬಂಧಪಟ್ಟದ್ದು. ಆದ್ರೆ ಒಂದಕ್ಕೂ ಈ ಒಂದು ತಾಪಮಾನಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ. ಅದು ತಾಪಮಾನದಿಂದ ಆಚೆ ಉಳಿಯುತ್ತೆ. ಈಗ ಗುಂಪಿಗೆ ಸೇರಿದ ಪದ ಯಾವ್ದಿರೋದು? ಎವಾಪರೇಷನ್ ಅಥವಾ ಬಾಷ್ಪೀಕರಣ ತಾಪಮಾನಕ್ಕೆ ಸೇರಿದ್ದು. ಬಿಸಿಲಿದ್ದಾಗ ಬಾಷ್ಪೀಕರಣ ಅಥವಾ ಆವಿ ಆಗೋದು ಹೆಚ್ಚು ಅಲ್ವಾ? ಸಾಂದ್ರೀಕರಣ, ಒಂದು ವಸ್ತು ತಣ್ಣಗಿರುವಂತಹ ಜಾಗದಲ್ಲಿ ಇಟ್ಟಾಗ ಅದು ಸಾಂದ್ರೀಕರಿಸುತ್ತೆ, ಕಂಡೆನ್ಸ್ ಆಗುತ್ತೆ. ಹೌದಾ? ಇದು ಕೂಡ ತಾಪಮಾನಕ್ಕೆ ಸಂಬಂಧಪಟ್ಟದ್ದು. ಮೆಲ್ಟಿಂಗ್ ಅಥವಾ ಕರಗುವಿಕೆ, ಒಂದು ಮಂಜುಗಡ್ಡೆಯನ್ನ ಬಿಸಿಲಿರೋ ಜಾಗದಲ್ಲಿ ಇಟ್ಬಿಟ್ರೆ ತಕ್ಷಣ ಏನಾಗುತ್ತೆ? ಕರಗಿ ಹೋಗುತ್ತೆ ಅಲ್ವಾ? ಮೆಲ್ಟ್ ಆಗುತ್ತೆ. ಸೊ ಆದ್ರಿಂದ ಫ್ರಿಕ್ಷನ್ ಅಥವಾ ಘರ್ಷಣೆ, ಇದು ಇದು ತಾಪಮಾನಕ್ಕೆ ಸಂಬಂಧ ಪಡದೇ ಇರೋದು ಅಲ್ವಾ? ಇವೆಲ್ಲವೂ ಕೂಡ ರಾಸಾಯನಿಕವಾದಂತಹ ತಾಪಮಾನಕ್ಕೆ ಸಂಬಂಧಪಟ್ರೆ, ಈ ಫ್ರಿಕ್ಷನ್ ಅಥವಾ ಘರ್ಷಣೆ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್ಗೆ ಸಂಬಂಧಪಟ್ಟಂತಹ ವಿಷಯ. ಆದ್ರಿಂದ ಸರಿಯಾದಂತಹ ಉತ್ತರ ಯಾವ್ದಿರಬಹುದು? ಹೌದಾ? ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಘರ್ಷಣೆ ಅಥವಾ ಫ್ರಿಕ್ಷನ್ ಸರಿಯಾದಂತಹ ಉತ್ತರವಾಗಿತ್ತು. ನಮ್ಮ ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಿಮ್ಮ ತರಗತಿಯಲ್ಲಿ ಒಂದು ಖಾಲಿ ಗಾಜಿನ ಸೀಸಿಯನ್ನ ತೆರೆದ್ರೆ ಅದರೊಳಗೆ ಏನಾಗುತ್ತೆ? 3 ಪದಾರ್ಥಗಳು ತಾವಾಗಿ ತುಂಬಿಕೊಳ್ಳುತ್ತೆ. ಆದರೆ ನಾಲ್ಕನೆಯದನ್ನ ಗಾಳಿಯಿಂದ ನೇರವಾಗಿ ಸುರಿಯಲು ಸಾಧ್ಯವಿಲ್ಲ. ಅದು ಯಾವುದು? ಅಂದ್ರೆ ಇಲ್ಲಿ 3 ಪದಗಳು ಅನಿಲಕ್ಕೆ ಸಂಬಂಧಪಟ್ಟದ್ದು. ಯಾವ್ದ್ಯಾವ್ದು? ಆಪ್ಷನ್ ಎ ಆಕ್ಸಿಜನ್ ಅಥವಾ ಆಮ್ಲಜನಕ, ಆಪ್ಷನ್ ಬಿ ನೈಟ್ರೋಜನ್ ಅಥವಾ ಸಾರಜನಕ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ನೀರು ಅಥವಾ ವಾಟರ್. ಸೊ ಯಾವ್ದಿರಬಹುದು? ಉತ್ತರ? ಯಾವ್ದಿಲ್ಲಿ ಅನಿಲಕ್ಕೆ ಸೇರಿದಂತಹ ಗುಂಪು?
ಆಮ್ಲಜನಕ, ಸಾರಾಜನಕ, ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ಕೂಡ ಆಮ್ಲಗಳು ಅಥವಾ ಅನಿಲಗಳು, ರೈಟ್. ಆದರೆ ನೀರು ಇದು ಅನಿಲ ಅಲ್ಲ, ಬದಲಿಗೆ ದ್ರವ ರೂಪದಲ್ಲಿ ಇರೋದು. ಆಲ್ ದಿಸ್ ಸ್ಟಾರ್ಟಿಂಗ್ 3 ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಆರ್ ಇನ್ ಗ್ಯಾಶಿಯಸ್ ಸ್ಟೇಟ್. ಆದ್ರೆ ನೀರು ಅಥವಾ ವಾಟರ್ ಇಟ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್. ಸೊ ಸರಿಯಾದಂತಹ ಉತ್ತರ ಯಾವ್ದಾಗಿರುತ್ತೆ? ನೀರಾಗಿರುತ್ತೆ. ಹೌದಾ? ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಒಟ್ಟು 6 ಪ್ರಶ್ನೆಗಳನ್ನ ಕಲ್ತ್ವಿ. ನಮ್ಮ ತಲೆಯನ್ನ ಉಪಯೋಗಿಸ್ಕೊಂಡು ಕ್ರಿಟಿಕಲ್ ಥಿಂಕಿಂಗ್ ಸಂಬಂಧಪಟ್ಟಂತಹ 6 ಪ್ರಶ್ನೆಗಳನ್ನ ಕಲ್ತ್ವಿ. ಮುಂದಿನಷ್ಟು ಪ್ರಶ್ನೆಗಳನ್ನ ಮುಂದಿನ ಗುರುವಾರದ ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಲ್ಲಿ ಕಲಿಯೋಣ ಅಂತ ಹೇಳ್ತಾ ಸದ್ಯಕ್ಕೆ ನಾನು ವಿದಾಯವನ್ನ ತೆಗೆದುಕೊಳ್ತಾ ಇದ್ದೀನಿ. ಮುಂಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಇವತ್ತಿನ ಕ್ಲಾಸ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತಾ? ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೊತ್ತು ನಿಮ್ ಮುಂದೆ ಹಾಜರಾಗ್ತೀನಿ. ಸದ್ಯಕ್ಕೆ ಅಪ್ಪಣೆ ಕೊಡಿ, ಕ್ಲಾಸ್ ಅನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.